ಸೋಮವಾರ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತ-ರಷ್ಯಾ ಸಂಬಂಧಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ಕಾಗಿ ಶ್ಲಾಘಿಸಿದ್ದಾರೆ. ಪ್ರಧಾನಿ ಮೋದಿ ಅವರ ವೈಯಕ್ತಿಕ ಆಸಕ್ತಿ ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಅಂತಾನೂ ಪುಟಿನ್ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ತಮ್ಮ ಆತ್ಮೀಯ ಶುಭಾಶಯಗಳನ್ನು ತಿಳಿಸಿ ಅಂತ ಜೈಶಂಕರ್ ಅವರನ್ನ ಕೇಳಿಕೊಂಡಿದ್ದಾರೆ. ಹಾಗೆ ಈ ಟೈಮ್ನಲ್ಲಿ ಭಾರತೀಯ ರೈತರಿಗೆ ರಷ್ಯಾದ ರಸಗೊಬ್ಬರ ಪೂರೈಕೆಯನ್ನು ಹೆಚ್ಚಿಸುವುದಾಗಿ ಪುಟಿನ್ ಭರವಸೆ ಕೊಟ್ಟಿದ್ದಾರೆ. ಭಾರತೀಯ ಕೃಷಿ ವಲಯ ಸಾಕಷ್ಟು ರಸಗೊಬ್ಬರಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ರಷ್ಯಾ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತಾನೂ ಹೇಳಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ವ್ಯಾಪಾರ 2025ರಲ್ಲಿ ಕುಸಿತು, ಆದರೆ ಈಗ ಸುಧಾರಣೆಯ ಲಕ್ಷಣಗಳನ್ನು ತೋರಿಸ್ತಾ ಇದೆ ಅಂತ ಪುಟಿನ್ ಹೇಳಿದ್ದಾರೆ. ಈ ಬೆಳವಣಿಗೆಯ ಹಿಂದಿನ ಅನೇಕ ಕಾರಣಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನಿರ್ದಿಷ್ಟವಾಗಿ ಪ್ರಧಾನಿ ಮೋದಿ ಅವರ ಪಾತ್ರವನ್ನು ಎತ್ತಿ ತೋರಿಸಿದರು. ಭಾರತ-ರಷ್ಯಾ ಸಂಬಂಧಗಳ ಅಭಿವೃದ್ಧಿಗೆ ಪ್ರಧಾನಿ ಮೋದಿ ಅವರ ವೈಯಕ್ತಿಕ ಗಮನ, ವ್ಯಾಪಾರ ಹಾಗೆ ಆರ್ಥಿಕ ಸಂಬಂಧಗಳ ಪುನರುಜ್ಜೀವನಕ್ಕೆ ಪ್ರಮುಖ ಕಾರಣ ಅಂತಾನೂ ರಷ್ಯಾ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಶೀಘ್ರದಲ್ಲೇ ಭೇಟಿಯಾಗುವುದಕ್ಕೆ ಕಾಯ್ತಾ ಇದ್ದೀನಿ ಅಂತಾನೂ ಪುಟಿನ್ ಜೈಶಂಕರ್ ಅವರಿಗೆ ತಿಳಿಸಿದ್ದಾರೆ. ಶಾಂಘೈ ಸಹಕಾರ ಸಂಸ್ಥೆ ಸಂಬಂಧಿತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಭೇಟಿಯಾಗಬಹುದು ಅಂತ ಹೇಳಿದ್ದಾರೆ. ಕಾರ್ಯಕ್ರಮ ಹಾಗೆ ವೇಳಾಪಟ್ಟಿಯನ್ನು ಅವಲಂಬಿಸಿ ಈ ವರ್ಷದ ಕೊನೆಯಲ್ಲಿ ಸಭೆಯೂ ಕೂಡ ಸಾಧ್ಯ ಅಂತ ಪುಟಿನ್ ಹೇಳಿದ್ದಾರಂತೆ. ರಸಗೊಬ್ಬರ ಪೂರೈಕೆ ವಿಷಯ ಸಭೆಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ತು. ತೈಲ ಮತ್ತು ಅನಿಲ ಪೂರೈಕೆಗಳ ಜೊತೆಗೆ ರಸಗೊಬ್ಬರಗಳ ಲಭ್ಯತೆ ಎರಡೂ ದೇಶಗಳ ನಡುವಿನ ಸಹಕಾರದ ಪ್ರಮುಖ ಭಾಗವಾಗಿದೆ ಅಂತ ಪುಟಿನ್ ಹೇಳಿದ್ದಾರೆ. ಭಾರತೀಯ ರೈತರು ಹಾಗೆ ಕೃಷಿ ಕ್ಷೇತ್ರದ ಅಗತ್ಯಗಳನ್ನು ಪೂರೈಸೋದಕ್ಕೆ ರಷ್ಯಾ ರಸಗೊಬ್ಬರ ಪೂರೈಕೆಯನ್ನು ಹೆಚ್ಚಿಸ್ತಾ ಇದೆ ಮತ್ತು ಅದನ್ನು ಮುಂದುವರಿಸೋದಕ್ಕೆ ರೆಡಿಯಾಗಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಕೃಷಿ ವಲಯದಲ್ಲಿ ರಸಗೊಬ್ಬರಗಳ ಸಕಾಲಿಕ ಮತ್ತು ಸಮರ್ಪಕ ಲಭ್ಯತೆ ರೈತರ ಉತ್ಪಾದನಾ ಸಾಮರ್ಥ್ಯ ಹಾಗೆ ವೆಚ್ಚಗಳಿಗೆ ನೇರವಾಗಿ ಸಂಬಂಧಪಟ್ಟಿರೋದ್ರಿಂದ ಈ ಭರವಸೆ ಭಾರತಕ್ಕೆ ಬಹಳ ಮುಖ್ಯ. ಭಾರತ ಹಾಗೆ ರಷ್ಯಾ ನಡುವಿನ ಸಹಕಾರ ಇಂಧನ ಹಾಗೆ ರಸಗೊಬ್ಬರಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಅನ್ನೋದನ್ನ ಪುಟಿನ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಮಾಣು ಶಕ್ತಿ, ಹೈಟೆಕ್ ವಲಯ ಹಾಗೆ ಇತರ ಕಾರ್ಯತಂತ್ರದ ಕ್ಷೇತ್ರಗಳಲ್ಲಿ ಸ್ಥಿರವಾಗಿ ಪ್ರಗತಿ ಸಾಧಿಸ್ತಾ ಇದೆ. ಭಾರತ ಹಾಗೆ ರಷ್ಯಾ ದೀರ್ಘಕಾಲದಿಂದ ಇಂಧನ ರಕ್ಷಣೆ, ಪರಮಾಣು ಸಹಕಾರ ಮತ್ತು ತಂತ್ರಜ್ಞಾನದಲ್ಲಿ ಬಲವಾದ ಪಾಲುದಾರಿಕೆಯನ್ನು ಅನುಭವಿಸ್ತಾ ಇವೆ. ಪ್ರಸ್ತುತ ಎರಡೂ ದೇಶಗಳು ಆರ್ಥಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವತ್ತ ಗಮನ ಹರಿಸ್ತಾ ಇವೆ. ಜೈಶಂಕರ್ ಅವರ ಜೊತೆಗಿನ ಪುಟಿನ್ ಅವರ ಈ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹಾಗೆ ಮೋದಿಯನ್ನ ಪುಟಿನ್ ಹೊಗಳೋದು ಭಾರತಕ್ಕೆ ಹೆಚ್ಚಿದ ರಸಗೊಬ್ಬರ ಪೂರೈಕೆಯ ಭರವಸೆ ಎರಡೂ ದೇಶಗಳ ನಡುವಿನ ಸಂಬಂಧ ಸ್ಥಿರವಾಗಿ ಬಲಗೊಳ್ತಾ ಇರೋದರ ಸಂಕೇತ ಅಂತಾನೆ ಪರಿಗಣಿಸಲಾಗ್ತಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.